ಸರ್, ಟಾರ್ಗೆಟ್ ರೆಡಿ ಇದೆ. ನೀವು ಹೂ ಅಂದ್ರೆ ಕೆಲಸ ಶುರು ಮಾಡದೆ. ಹಲೋ, ಏನ್ ನಡೀತಿದೆ? ಎಲ್ಲ ನಾವು ಅನ್ಕೊಂಡ್ರಂಗೆ ಆಗ್ತಾ ಇದೆ. ಇನ್ ಮುಂದೆ ಆಟ ಶುರು ಮಾಡ್ಬೇಕು. ಆದಿತ್ಯ ಹೆಂಡತಿನ ಒಂಟಿ ಆಗ್ಬಿಟ್ಟು ಮೀಟಿಂಗ್ ಅಟೆಂಡ್ ಮಾಡಕ್ ಹೋದ. ದಡ್ಡ. ಆದ್ರೆ ಇವಳು ಮನೆಗೆ ಹೋಗಕ್ಕಾಗಲ್ಲ, ಅವನ್ ಆಫೀಸಿಗೆ ಹೋಗಕ್ಕಾಗಲ್ಲ. 100% ರೈಟ್. ಬೇಗ ಆಟ ಶುರು ಮಾಡಿಸು. ಆಯ್ತು. ಹಾಗೆ ನಾನು ಹೇಳಿದ್ ನೆನ್ಪಿದೆ ತಾನೆ? ಏನು? ಇವತ್ತಿನ ಆಟದಲ್ಲಿ ಆದಿತ್ಯ ಇಲ್ಲ ಪಾರು ಯಾರ್ದಾದ್ರೂ ಹೆಣ ಬೀಳಬೇಕು. ಹಣೆ ಬರಹಕ್ಕೆ ಹೊಣೆ ಯಾರು ಅನ್ನೋ ಹಾಗೆ ಆಯುಷ್ ಮುಗಿದ್ಮೇಲೆ ಹೋಗ್ಲೇಬೇಕಲ್ಲ. ಗುಡ್. ನಾನ್ ನಿನ್ ಮಾತನ್ನ ನಂಬ್ತೀನಿ. ಯಾಕೆಂದ್ರೆ ನಿನ್ ಹೆಂಡತಿ ನನ್ನ ಹತ್ರ ಇದ್ದಾಳಲ್ಲ, ಅವಳಿಗೇನಾದ್ರೂ ಆದ್ರೆ ಪಾಪ ನಿನ್ ಜೀವ ತಡ್ಕೊಳಲ್ವಲ್ಲ. ಸರಿ, ಈಗ ಒಂದ್ ಕೆಲ್ಸ ಮಾಡೋಣ. ನಾನು ನಿನಗೆ ಏನೋ ನಿಮ್ ಮನೇಲೇನೋ ಆಗ್ತಾ ಇರತ್ತಲ್ಲ, ನಾನ್ ನಿನ್ಗೆ ಒಂದು ಟಾಸ್ಕ್ ಕೊಡ್ತೀನಿ. ಇನ್ನ ಅರ್ಧ ಗಂಟೆಯಲ್ಲಿ ನೀನು ನಾನು ಹೇಳೋ ಜಾಗಕ್ಕೆ ಹೋಗಿ ತಲುಪಬೇಕು. ಓಕೆನಾ? ಯುವರ್ ಟಾಸ್ಕ್ ನಂಬರ್ 1. ಅಷ್ಟರಲ್ಲಿ ನೀನು ನಿನ್ನ ಹೆಂಡತಿನ ಹುಡ್ಕೊಳ್ಳಿಲ್ಲ ಅಂದ್ರೆ ಐ ಆಮ್ ಸೋ ಸಾರಿ, ಐ ಆಮ್ ಹೆಲ್ಪ್ಲೆಸ್. ಓಕೆ? ಸರಿ, ಇಮಿಡಿಯೇಟ್ ಆಗಿ ನಮ್ಮ ಮನೇಲಿ ನಮ್ಮ ಕ್ಲೋಸ್ ಸರ್ಕ್ಯೂಟ್ ಕ್ಯಾಮೆರಾ ಅಲ್ಲದೆ ಬೇರೆ ಯಾರಾದ್ರೂ ಕ್ಯಾಮೆರಾ ಫಿಕ್ಸ್ ಮಾಡಿದಾರ ಅಂತ ಈಗ್ಲೇ ಗೊತ್ತಾಗ್ಬೇಕು. ಎಸ್ ಮ್ಯಾಮ್. ನಮಸ್ತೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಆದ್ರೂ ಚಿಕ್ಕಪ್ಪ, ಈ ಪಾರ್ಟೀಸ್ ಅಲ್ಲಿ ಗೆಟ್ ಟುಗೆದರ್ಸ್ ಅಲ್ಲಿ ಫ್ರೆಂಡ್ಸ್ ಹಾಯ್ ಬಾಯ್ ಮಾಡ್ತಾರಲ್ಲ, ಈ ನಮಸ್ಕಾರ ಮಾಡೋದಕ್ಕಿಂತಲೂ ಬೆಟರ್ ಅನ್ಸುತ್ತೆ. ನೀ ಪ್ರೀತು, ನೀನು ದೊಡ್ಡವನಾಗಿಲ್ಲ ಕಣೋ. ನೀ ಆಫೀಸ್ನಲ್ಲಿ ಕೆಲಸ ಮಾಡೋರಿಗೆ ಬಾಸ್ ಅಲ್ಲದೆ ಇರಬಹುದು, ಆದರೆ ಬಾಸ್ ತರ ಅದಕ್ಕೆ ಕಣೋ ಎಲ್ರು ಗೌರವ ಕೊಡ್ತಾ ಇರೋದು. ಅದನ್ನ ಇಷ್ಟ ಇಲ್ಲ ಅಂತ ಹೇಳ್ಬಾರ್ದು ಕಣೋ, ಇಲ್ಲಿ ನಡೆಯೋದೇ ಹಾಗೆ. ಆದ್ರೂ ಚಿಕ್ಕಪ್ಪ, ಈ ಆಫೀಸಲ್ಲಿ ನಂಗೆ ವರ್ಕೌಟ್ ಆಗಲ್ಲ ಅನ್ಸುತ್ತೆ. ಇದನ್ನ ಅತ್ತಿಗೆ ಹತ್ರ ಹೋಗಿ ಹೇಳು, ನನ್ನ ಹತ್ರ ಅಲ್ಲ. ಅಯ್ಯೋ, ಅವ್ರ ಹತ್ರ ಹೇಳಿದ್ರೆ ಅಷ್ಟೇ. ಆಮೇಲೆ ಮತ್ತೆ ಯಾಕೋ ಬಂದೆ? ಅವ್ರ ಮಾತಿಲ್ಲ ಅನ್ನಕ್ಕಾಗತ್ತ, ಅದಕ್ಕೆ ಬಂದೆ. ಅದೇನೋ ಹೇಳ್ತಾರೆ ನೋಡು, ಹಾವು ಸಾಯ್ಬಾರ್ದು ಕೋಲು ಮುರಿಬಾರ್ದು ಅಂತ. ಆ ತರ ಆಯ್ತು ನಿನ್ ಕತೆ. ಚಿಕ್ಕಪ್ಪ, ನೀವೇನ ಕ್ಲೋಸ್ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡೆ ಅಷ್ಟೇ. ಅದೇ ಡೌ ಮಾಡ್ತೀಯ ಕಣೋ, ಡೌ ರಾಜಾ. ಶೇರ್ ಚಿಕ್ಸ್ ಬ್ರೋ ಬಿಟ್ರೆ ನೀವೇ ನಂಗೆ ಕ್ಲೋಸ್ ಆಗಿರೋದು.
ಆಯ್ತಪ್ಪ, ಈಗ ಆಫೀಸ್ಗೆ ಬಂದಾಯ್ತು. ಇಷ್ಟೊತ್ತಾದ್ರೂ ನಮ್ಮ ಆದಿ ಬಂದಿಲ್ವಲ್ಲೋ, ಏನು ಮಾಡೋದು? ಚಿಕ್ಕಪ್ಪ ಪಾಪ ಬ್ರೋ ಅದಕ್ಕೆ ಜೊತೆ ದೇವಸ್ಥಾನಕ್ಕೆ ಹೋಗಿದ್ದಾನೆ. ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಕೈ ಹಿಡ್ಕೊಂಡು ಪ್ರದಕ್ಷಿಣೆ ಹಾಕೊಂಡು ಮಾತಾಡ್ಕೊಂಡು ಆರಾಮಾಗಿ ಬರ್ಲಿ ಬಿಡಿ. ತಾಳ್ಮೆ ಇರಬೇಕು, ವೆಯ್ಟ್ ಮಾಡ್ಬೇಕು ನೀವು. ಲೇ ಪ್ರೀತು, ನನಗೇನೋ ನಾನು ಕಾಯ್ತೀನಿ, ಆದ್ರೆ ಮೀಟಿಂಗ್ ಲೇಟ್ ಆಗುತ್ತೆ ಅನ್ನೋ ಟೆನ್ಷನ್ ಅಷ್ಟೇ. ಅದು ಅಲ್ಲದೆ ಅತ್ತಿಗೆ ಈ ಮೀಟಿಂಗ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ ಕಳ್ಸಿದಾರಲ್ವಾ. ನಿಜ ಚಿಕ್ಕಪ್ಪ, ಅದ್ ಬ್ರೋಗೂ ಗೊತ್ತಿರುತ್ತೆ ಅಲ್ವಾ, ಅವನೇ ತಾನೇ ಬಂದು ಪ್ರೆಸೆಂಟೇಷನ್ ಕೊಡೋದು, ನಮ್ದೇನಾದ್ರು ಅಟೆಂಡೆನ್ಸ್ ಅಷ್ಟೇ. ಸೊ ಕೂಲ್ ಆಗಿರಿ. ಆಯ್ತಪ್ಪ, ನೀನ್ ಇಲ್ಲೇ ಕೂತಿರೋ, ನಾನು ಸ್ಟಾಫ್ಸ್ ಎಲ್ಲ ಮಾತಾಡ್ಸ್ಕೊಂಡ್ಬಿಡ್ತೀನಿ. ಓಕೆ. ಯಾಕೆ ವರಿ ಮಾಡ್ಕೊಳ್ತಿದ್ಯಾ? ನನ್ನ ವಾಯ್ಸು ಫಾರೆನ್ಸಿಕ್ ಲ್ಯಾಬ್ನವ್ರಿಗೂ ಕಂಡುಹಿಡಿಯೋದಕ್ಕಾಗಲ್ಲ. ಯಾಕೆಂದ್ರೆ ನನ್ನ ವಾಯ್ಸು ಪ್ರಪಂಚದ ಯಾವುದೇ ವ್ಯಕ್ತಿಗೂ ಮ್ಯಾಚ್ ಆಗೋದೇ ಇಲ್ಲ. ಏನು ಗೊತ್ತಾಗೋದಕ್ಕೆ ಚಾನ್ಸೇ ಇಲ್ವಾ? ಯಾಕೆ? ಕಾರಣ ಗೊತ್ತಾ? ನನ್ನ ವಾಯ್ಸು ಯಾರಿಗೂ ಗೊತ್ತಾಗಬಾರ್ದು ಅಂತ ಪ್ರಪಂಚದಲ್ಲಿ ಆಪ್ ಕಂಡುಹಿಡಿದಾರೆ, ವಾಯ್ಸ್ ಆಪ್. ಅದ್ರ ಮುಖಾಂತರ ನಾನು ಅವನ ಹತ್ರ ಮಾತಾಡ್ತಾ ಇದ್ದೀನಿ. ಆದಿತ್ಯ ಬುದ್ಧಿವಂತ, ಅವನ್ ಏನಾದ್ರೂ ಮಾಡಿ ಫಾರೆನ್ಸಿಕ್ ಲ್ಯಾಬ್ ಇಂದ ವಾಯ್ಸ್ ಅನ್ನ ಡಿಟೆಕ್ಟ್ ಮಾಡೋ ಪ್ರಯತ್ನ ಮಾಡ್ತಾನೆ ಅಂತ ಗೊತ್ತಿದ್ದೆ ನಾನು ಈ ತಲೆನ ಉಪಯೋಗಿಸಿದೆ. ಹೆಂಗಿದೆ ಐಡಿಯಾ? ಪುವರ್ ಆದಿತ್ಯ. ಅವನ್ಗೆ ಈ ವಿಷಯದಲ್ಲಿ ಡಿಸಪಾಯಿಂಟ್ಮೆಂಟು ಕಟ್ಟಿಟ್ ಬುತ್ತಿ. ಹೌದಾ? ಹಾಗಾದ್ರೆ ಬೇರೆ ಏನು ಚಾನ್ಸೇ ಇಲ್ವಾ? ಅವ್ನಿಗೆ ಯಾರೋ ದೊಡ್ಡ ಕ್ರಿಮಿನಲ್ ಅಂತ ಅನ್ನಿಸ್ತಾ ಇದೆ. ದೇವ್ರೆ, ನನ್ ಪಾರುಗ್ ಏನು ಆಗದೆ ಯಾರೋ ನೋಡ್ಕೊಳಪ್ಪ. ಹಲೋ ಮರಿ, ಫಾರೆನ್ಸಿಕ್ ಲ್ಯಾಬ್ಗೆಲ್ಲ ಫೋನ್ ಮಾಡಿ ಸುಮ್ನೆ ಟೈಮ್ ವೇಸ್ಟ್ ಮಾಡಬೇಡ. ನಿನ್ ಹೆಂಡತಿ ನಿನ್ಗೆ ಜೀವಂತವಾಗಿ ಬೇಕೋ ಬೇಡವೋ? ಏ ಇಡಿಯಟ್, ನೀನೇನಾದ್ರೂ ಎದುರುಗಡೆ ಸಿಕ್ಕರೆ ನಿನ್ನ ಸಾಯಿಸ್ಬಿಡ್ತೀನಿ. ಆಕಾಶಕ್ಕೆ ಏಣಿ ಹಾಕೋ ಪ್ರಯತ್ನ ಮಾಡಬೇಡ ಮರಿ. ಮೊದಲು ನೀನ್ ಎದುರುಗಡೆ ಇರೋ ಗಂಡಾಂತರದಿಂದ ಪಾರಾಗೋದನ್ನ ನೋಡು, ಆಮೇಲೆ ಬೇಕಾದ್ರೆ ನನ್ನ ಬಂದು ಸಾಯಿಸುವ. ನಾನ್ ಫಾರೆನ್ಸಿಕ್ ಲ್ಯಾಬಿಗೆ ಕಾಲ್ ಮಾಡಿದ್ ನಿನಗೆ ಹೋಗಿ ಗೊತ್ತಾಯ್ತು? ನೋಡ್ ಮರಿ, ನಿನ್ ಬಾಡಿಲಿ ಮೈಂಡ್ ಅಲ್ಲಿ ಈ ಕ್ಷಣದಲ್ಲಿ ಏನೆಲ್ಲ ನಡೀತಿದೆ ಅನ್ನೋ ಇಂಚಿಂಚು ನನಗೆ ಗೊತ್ತಿದೆ. ಸುಮ್ನೆ ನನ್ನ ಹತ್ರ ಬಾಲ ಬಿಚ್ಬೇಡ. ನಾನು ಹೇಳ್ದಷ್ಟು ಮಾಡಿ ನಿನ್ ಹೆಂಡತಿನ ಕಾಪಾಡ್ಕೋ. ಏನಾದ್ರೂ ಸ್ಮಾರ್ಟ್ನೆಸ್ ತೋರ್ಸಿದ್ರೆ ಸುಟ್ಟು ಹೋಗ್ಬಿಡ್ತೀಯ. ಸರಿ, ನಾನಿವಾಗ ಏನ್ ಮಾಡ್ಬೇಕು? ಕಾರ್ ನಿಲ್ಸು. ವಾಟ್? ಈಗಲ್ಲ, ಇನ್ನೊಂದು ಅರ್ಧ ಕಿಲೋಮೀಟರ್ ಮುಂದೆ ಹೋಗಿ ಲೆಫ್ಟ್ ತಗೊಂಡು ಸ್ವಲ್ಪ ಮುಂದಕ್ಕೆ ಹೋಗಿ ರೈಟ್ ತಗೊಂಡು ಮತ್ತೆ ಲೆಫ್ಟ್ ತಗೋ. ಅಲ್ಲಿ ನಿನ್ಗೆ ಕಸ ಬಿದ್ದಿರೋ ಜಾಗ ಸಿಗತ್ತೆ. ಅಲ್ಲಿ ನಿನ್ ಕಾರ್ನ ನಿಲ್ಸು. ಸರಿ. ಹಾ, ಆಫೀಸಿಗೆ ಅವಾಗ್ಲೇನೆ ಬಂದ್ವಿ. ಇನ್ನೂ ಮೀಟಿಂಗ್ ಶುರು ಆಗಿಲ್ಲ. ಬಟ್ ಬ್ರೋ ಇನ್ನೂ ಬಂದಿಲ್ಲ. ಏನು ಭಾವ ಇನ್ನೂ ಆಫೀಸಿಗೆ ಬಂದಿಲ್ವಾ? ಇಲ್ಲ ಜನರೇ,
ಅವನಿಗೆ ವೇಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ಜೊತೆ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಅವ್ರನ್ನ ಆಟೋ ಹತ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ದ. ಆದ್ರೆ ಇನ್ನೂ ಆಫೀಸಿಗೆ ಬಂದಿಲ್ಲ ಅವನು. ಎಷ್ಟು ಸಲ ಫೋನ್ ಮಾಡಿದೆ ಗೊತ್ತಾ, ರಿಂಗ್ ಆಗ್ತಿದೆ, ರಿಸೀವ್ ಮಾಡ್ತಿಲ್ಲ. ಇಂಪಾರ್ಟೆಂಟ್ ಮೀಟಿಂಗ್ ಬೇರೆ, ಅವ್ನು ಬಂದಿಲ್ಲ ಅಂತ ಟೆನ್ಷನ್ ಆಗ್ತಿದೆ. ಕಾರ್ ಡ್ರೈವ್ ಮಾಡ್ತಿದ್ದಾನೆ, ರಿಸೀವ್ ಮಾಡಕ್ ಆಗಲ್ಲ ಅಂತ ಹೇಳಕ್ಕಾಗಲ್ಲ. ಅಟ್ಲೀಸ್ಟ್ ಕಾರ್ನ ಸೈಡ್ಗೆ ಹಾಕಿ ನಂಗೆ ಲೇಟ್ ಆಗುತ್ತೆ ಬರೋದಕ್ಕೆ ಅಂತ ಇನ್ಫಾರ್ಮ್ ಮಾಡಿದ್ರೆ ನಾನು ಇಲ್ಲಿ ಹೆಂಗೋ ಮ್ಯಾನೇಜ್ ಮಾಡ್ತಿದ್ದೆ. ಬಟ್ ಬ್ರೋ ಎಲ್ಲಿದ್ದಾನೆ ಅಂತಾನೆ ಗೊತ್ತಿಲ್ವಲ್ಲ. ಒಂದ್ ವೇಳೆ ಅದಕ್ಕೆ ನಾ ಮನೆ ಬಿಡೋದಕ್ಕೆ ಅವನೇ ಹೋಗ್ತಿದ್ದಾನೆ ಅಂತಾನೂ ಗೊತ್ತಿಲ್ಲ. ಸದ್ಯ ಇನ್ನ ಕ್ವೀನ್ಸ್ ಕಂಪ್ನಿ ಅವ್ರು ಬಂದಿಲ್ಲ. ಅವ್ರು ಬಂದ್ರೆ ಅವ್ರನ್ನ ವೇಟ್ ಮಾಡಿಸೋದು ಸರಿ ಇಲ್ಲ. ಯಾಕಂದ್ರೆ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಲ್ವಾ. ಅವ್ರು ಬರೋಷ್ಟರಲ್ಲಿ ಬ್ರೋ ಬಂದ್ರೆ ಸರಿ ಇರುತ್ತೆ. ನಾನು ಫೋನ್ ಟ್ರೈ ಮಾಡ್ತಾನೆ ಇದ್ದೀನಿ. ನೀನು ಒಂದ್ಸಲ ಅದಕ್ಕೆ ನಂಬರ್ ಟ್ರೈ ಮಾಡು. ಆದ್ರೆ ಯಾವುದೇ ಕಾರಣಕ್ಕೂ ಈ ವಿಷಯ ಮಮ್ಮ ಗೊತ್ತಾಗ್ಬಾರ್ದು ಅಷ್ಟೇ. ಇಷ್ಟು ಇಂಪಾರ್ಟೆಂಟ್ ಮೀಟಿಂಗ್ ಇಟ್ಕೊಂಡು ಆದಿತ್ಯ ಹೆಂಡತಿ ಜೊತೆ ಸುತ್ತಾಡಕ್ ಹೋಗಿದಾನ. ಯಾಕೋ ಇತ್ತೀಚೆಗೆ ಅವನ ನಡವಳಿಕೆ ತುಂಬಾ ವಿಚಿತ್ರವಾಗಿದೆ. ಎಷ್ಟು ಅಂತ ಸಹಿಸ್ಕೊಳ್ಳಿ. ಇವತ್ತು ಮೀಟಿಂಗ್ಗೆ ಏನಾದ್ರೂ ತೊಂದರೆ ಆದ್ರೆ ನಾನಂತೂ ಸುಮ್ಮನೆ ಇರಲ್ಲ. ನಾನು ಸ್ವಲ್ಪ ಹೊತ್ತು ಇಲ್ಲೇ ಕೂತಿದ್ದೆ, ಆಮೇಲೆ ಹೋಗ್ತೀನಿ. ನೀವು ಹೊರಡಿ. ಸರಿ, ಏನ್ ಹೇಳಿದ್ರು? ಭಾವನ್ ಬಗ್ಗೆ ಬೇಜಾರ್ ಮಾಡ್ಕೊಂಡು ಕೋಪ ಮಾಡ್ಕೊಂಡು ಹೋದ್ರು. ಮಾಮ್ ಕೋಪ ಕಮ್ಮಿ ಆಗೋದ್ರೊಳಗೆ ಬ್ರೋ ಆಫೀಸಿಗೆ ಬಂದ್ರೆ ಸರಿ. ನೀನ್ ಅದಕ್ಕೆ ಫೋನ್ ಟ್ರೈ ಮಾಡು, ನಾನು ಬ್ರೋ ಫೋನ್ ಟ್ರೈ ಮಾಡ್ತೀನಿ. ಸರಿ. ಬ್ರೋ ರಿಸೀವ್ ಬ್ರೋ. ಓಡಲೆ ಓಡಲೆ ಓಡಲೆ. ಯಾರೋ ನೀವೆಲ್ಲ ಯಾಕೋ ಹೀಗೆ ಮಾಡ್ತಾ ಇದೀರಾ? ಏನ್ ಬೇಕು ನಿಮಗೆ? ಫೋನ್ ಮಾಡಿ.
ನಮ್ಮ ಹುಡುಗರಿಗೆ ಒಂದ್ 4 ತದ್ಕು ಅಂದ್ರೆ ಅಷ್ಟೊಂದು ಹೊಡಿಯೋದೇನೋ. ಏನ್ ಮಾಡಕ್ಕಾಗತ್ತಪ್ಪ, ಅರ್ಸನ್ ಕೋಟೆ ಕುಳ ನೀನು. ಉಪ್ಪು ಖಾರ ಸ್ವಲ್ಪ ಜಾಸ್ತಿನೇ ತಿನ್ನೋ ವಂಶ. ಇಲ್ಲ ಬಿಡು, ಪರವಾಗಿಲ್ಲ, ಮ್ಯಾನೇಜ್ ಮಾಡ್ಕೊಳ್ತಾರೆ ಅವ್ರಿಗಾಗಿರೋ ಡ್ಯಾಮೇಜನ್ನ. ಓಕೆನಾ? ಏನಲ್ಲ ನಮ್ಮ ಹುಡುಗ, ಅವನಿಗೆ ಫೋನ್ ಕೊಡು. ನಾನು ಮತ್ತೆ ಕಾಲ್ ಮಾಡ್ತೀನಿ. ಅಕ್ಕ, ಇದೇನಕ್ಕ ಇದು? ನಮ್ಮ ಆದಿತ್ಯ ಹೆಂಗ್ ಕೈ ಕೊಡ್ತಾನೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲಪ್ಪ. ಅಲ್ಲ ಅಕ್ಕ, ಆಫೀಸ್ ಹೋಗ್ತೀನಿ ಅಂತ ಹೇಳಿ ಆ ಪಾರ್ವತಿ ಕೈ ಹಿಡ್ಕೊಂಡು ಅದ್ ಎಲ್ಲಿ ಸುತ್ತಾ ಇದಾನೋ ಏನೋ. ಅಲ್ಲ, ನಾನು ಜನನಿ ಆಗಿಂದ ಅವ್ರಿಬ್ರು ಫೋನ್ಗೂ ಕಾಲ್ ಮಾಡ್ತಾನೇ ಇದೀವಕ್ಕ, ಕ್ಯಾರೆ ಅಂತ ಇಲ್ಲ. ಅಕ್ಕ, ನನ್ಗನ್ಸುತ್ತೆ ಮೊನ್ನೆ ನೀವು ಆ ಪಾರ್ವತಿ ಹೊಡೆದ್ರಲ್ಲ, ಆ ಕೋಪಕ್ಕೆ ಆ ದಿನ ತನ್ನ ಕೈ ವಶ ಮಾಡ್ಕೊಂಡು ನಿಮ್ಮನ್ ಕಾಡಿಸ್ಬೇಕು ಅಂತಾನೆ ಹಿಂಗ್ ಪ್ಲಾನ್ ಮಾಡ್ತಿದ್ದಾಳೆ ಅನ್ಸುತ್ತಕ್ಕ. ಅಲ್ಲ, ಹಿಂಗ್ ಮಾಡಿದ್ರೆ ಪರಿಣಾಮ ಏನಾಗುತ್ತೆ ಅನ್ನೋದು ಗೊತ್ತಿಲ್ವಾ ಅಕ್ಕ ಅವನ್ಗೆ? ಮಾಡಿರೋ ತಪ್ಪನ್ನ ಸರಿ ಮಾಡ್ಕೊಳ್ಳೋದ್ ಬಿಟ್ಟು ಹೆಂಡತಿ ಸೆರಗಿಡ್ಕೊಂಡು ಓಡಾಡ್ತಿದ್ದಾನೆ. ಅಲ್ಲ, ಅವನ್ ಬುದ್ಧಿಗೇನ್ ಮಂಕ್ ಬಡ್ದಿದ್ಯಾ ಅಂತ. ನಮ್ಮನೆ ಹಿರಿಮಗ, ವಂಶೋದ್ಧಾರಕ, ಅರಸನ ಕೋಟೆ ಘನತೆನ ಎತ್ತಿ ಹಿಡಿತಾನೆ ಅಂತ ನಾವ್ ಅನ್ಕೊಂಡ್ರೆ ನಮ್ಮ ಮರ್ಯಾದೆನ ಅವನೇ ತೆಗಿತಿದ್ದಾನಲ್ಲ ಅಕ್ಕ. ನನ್ಗಂತೂ ಇದನ್ನ ಮಾಮ್, ನಾನಾ? ಹೌದು, ನೀನೇ. ಪ್ರೀತು, ನೀನೇನು ಚಿಕ್ಕ ಹುಡುಗ ಅಲ್ಲ. ನಮ್ಮ ಕಂಪನಿಯ ಬಿಸ್ನೆಸ್ ಮೀಟಿಂಗ್ಸು ನಿನಗೆ ಹೊಸತೇನೂ ಅಲ್ಲ. ಮೊನ್ನೆ ತಾನೇ ಬಿಟ್ಟು ಹೋಗ್ತಾ ಇದ್ದಂತಹ ಹಳೆ ಇನ್ವೆಸ್ಟರ್ಸ್ ನಮ್ಮ ಕಂಪನಿಗೆ ಮತ್ತೆ ಕರ್ಕೊಂಡು ಬರುವಂತ ತಾಕತ್ತು ನೀನು ತೋರಿಸಿದೀಯಾ. ಅಷ್ಟು ಕಾನ್ಫಿಡೆನ್ಸ್ ಇದೆ ನಿನ್ನಲ್ಲಿ. ಹಾಗಿದ್ಮೇಲೆ ಹೊಸ ಇನ್ವೆಸ್ಟರ್ಸ್ಗೆ ಹೊಸ ಲಾಂಚ್ ಬಗ್ಗೆ ಹೇಳಿ ಕನ್ವಿನ್ಸ್ ಮಾಡೋದು ನಿನಗೆ ಇಂಪಾಸಿಬಲ್? ಖಂಡಿತ ಅಲ್ಲ. ನನಗೆ ಆ ನಂಬಿಕೆ ಇದೆ. ನಾನು ಕೇವಲ ನಿಮ್ಮ ಅಮ್ಮ ಮಾತ್ರ ಅಲ್ಲ, ಅ ಸಕ್ಸಸ್ಫುಲ್ ಬಿಸ್ನೆಸ್ ವುಮನ್. ನನ್ನನ್ನ ಬಿಸ್ನೆಸ್ ನಲ್ಲಿ ಕನ್ವಿನ್ಸ್ ಮಾಡೋದು ಸುಲಭದ ವಿಷಯ ಅಲ್ಲ. ಅಂಥದ್ರಲ್ಲಿ ಒಂದು ಸೊಪ್ಪಿನ ಹೆಸರು ಹೇಳಿ, ಹೆಲ್ತ್ ಡ್ರಿಂಕ್ ಬಗ್ಗೆ ಹೇಳಿ ನನ್ನನ್ನೇ ಕನ್ವಿನ್ಸ್ ಮಾಡಿದೀಯಾ ಅಂದ್ರೆ ಹೊಸ ಇನ್ವೆಸ್ಟರ್ಸ್ ಹೊಸ ಲಾಂಚ್ ಬಗ್ಗೆ ಕನ್ವಿನ್ಸ್ ಮಾಡೋದು ಕಷ್ಟದ ಕೆಲಸನಾ? ಖಂಡಿತ ಸಾಧ್ಯ ಇದೆ. ಕ್ವೀನ್ಸ್ ಅಂಡ್ ಡಾಟರ್ಸ್ ಕಂಪನಿಯ ಸಿಇಒ ಕೂಡ ನಿಮ್ಮ ಅಮ್ಮನ್ ಥರನೇ ಬಿಸ್ನೆಸ್ ಪೀಪಲ್. ಬೇರೆ ಯಾವ ವ್ಯತ್ಯಾಸನೂ ಇಲ್ಲ. ಅವತ್ತು ಧನ್ವಂತರಿ ಸೊಪ್ಪಿನ ಹೆಲ್ತ್ ಡ್ರಿಂಕ್ ಬಗ್ಗೆ ನನ್ನನ್ನು ಕನ್ವಿನ್ಸ್ ಮಾಡಿದ ಹಾಗೇನೆ ಅವರನ್ನು ಕನ್ವಿನ್ಸ್ ಮಾಡು. ಮನಸ್ಸಿನಲ್ಲಿ ಧೈರ್ಯ, ಕಾನ್ಫಿಡೆನ್ಸ್ ಎರಡೂ ಇದ್ರೆ ಜಗತ್ನಲ್ಲಿ ಏನನ್ನ ಬೇಕಾದರೂ ಸಾಧಿಸಬಹುದು. ಪ್ರೀತು, ಈ ಮೀಟಿಂಗು ನಿನಗೆ ಮಾತ್ರ ಅಲ್ಲ, ನನಗೂ ತುಂಬಾ ಮುಖ್ಯ. ಇದರಲ್ಲಿ ನೀನು ಗೆದ್ರೆ ನಾನು ಗೆದ್ದ ಹಾಗೆ.
ಸಿಕ್ಕಿರೋ ಅವಕಾಶದ ಸದುಪಯೋಗ ಪಡಿಸ್ಕೋ. ಇದರಿಂದ ನಿನಗೂ ಒಳ್ಳೇದಾಗತ್ತೆ, ನಿನ್ನ ತಾಯಿ ಪೂಜಿಸೋ ಅರಸನ ಕೋಟೆಗೂ ಒಳ್ಳೇದಾಗತ್ತೆ. ಓಕೆ ಮಾಮ್, ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಆಲ್ ದಿ ಬೆಸ್ಟ್ ಪ್ರೀತು. ಥ್ಯಾಂಕ್ಸ್ ಮಾಮ್. ಹರು, ನಿನಗೇನು ಆಗಿಲ್ಲ ಅಲ್ವಾ? ನೀನು ಹುಷಾರಾಗಿದೆಯಾ ತಾನೆ? ಯಜಮಾನ್ರೆ, ನನಗೇನಾಗಿದೆ? ನಾನು ಆರಾಮಾಗೇ ಇದ್ದೀನಲ್ಲ. ಏನ್ ಯಜಮಾನ್ರೆ ಇದು? ಬಟ್ಟೆ ಎಲ್ಲ ಕೊಳೆ ಆಗಿದೆ, ಏನಾಯ್ತು? ಅದು ಹರು, ನಾನು ಬರ್ತಾ ಇರುವಾಗ ಅಲ್ಲೊಂದ್ ಕಡೆ ಜಗಳ ನಡೀತಾ ಇತ್ತು, ಅಲ್ಲಿ ಬಿಡ್ಸಕ್ ಹೋದೆ, ಅದ್ರ ಮಧ್ಯೆ ಹೀಗಾಯ್ತು. ಓಹ್ ಹೌದಾ? ಆದ್ರೆ ಅಮ್ಮ ಏನಾದ್ರು ನಿಮ್ಮನ್ನ ಈ ಅವಸ್ಥೆಯಲ್ಲಿ ನೋಡಿದ್ರೆ ಗಾಬರಿ ಆಗ್ತಾರೆ. ಅದಕ್ಕೆ ಮನೆಗೆ ಹೋಗೋಕ್ಕೂ ಮುಂಚೆ ಯಾವ್ದಾದ್ರು ಬಟ್ಟೆ ಅಂಗಡಿಗೆ ಹೋಗಿ ಬೇರೆ ಬಟ್ಟೆ ತಗೊಂಡು ಹೋಗೋಣ. ಸರಿ, ನಾನಿನ್ನ ಬಿಟ್ಟು ಆಫೀಸ್ಗೆ ಹೋದ್ನಲ್ಲ, ಅವಾಗಿಂದ ಇಲ್ಲೇ ಇತ್ಯಾ? ಅದೇನಾಯ್ತು ಅಂತಂದ್ರೆ, ಇವಳೆ ನನ್ನ ಸ್ನೇಹಿತ ಲಚ್ಚಿ. ಹಳ್ಳಿಲಿ ನಾನು ಇವಳು ಒಂದೇ ಸ್ಕೂಲಲ್ಲಿ ಓದ್ತಾ ಇದ್ವಿ. ನಮಸ್ತೆ ಸರ್. ನಮಸ್ತೆ. ಲಚ್ಚಿ, ಬಟ್ಟೆ ಏನ್ ಕೊಳೆ ಆಗಿದೆ ಅಂತ ನೋಡ್ತಾ ಇದ್ಯಾ? ರಸ್ತೆಯಲ್ಲಿ ಯಾರೋ ಜಗಳ ಆಡ್ತಿದ್ರಂತೆ, ಅದನ್ನ ತಪ್ಸೋದಕ್ಕೆ ಹೋಗಿ ಹಿಂಗಾಗಿದೆ. ಓ ಹೌದಾ? ಹರು, ನಿನ್ ಫೋನಲ್ಲಿ ಇಲ್ಲಿ ಅರ್ಚಕ್ರೆ, ಮದ್ವೆ ಒಡವೆಗಳನ್ನ ಪೂಜೆ ಮಾಡಿಸ್ಕೊಡಿ. ಪಾರು, ನೀನೇ ನಿನ್ ಕೈಯಾರ ಕೊಡು. ಅಯ್ಯೋ ಯಜಮಾನ್ರೆ, ನಾನು ಲಚ್ಚಿ ಮಾತಾಡೋವಾಗ ಫೋನ್ನ ಅಲ್ಲೇ ಮರ್ತ್ಬಿಟ್ಟಿದ್ದೀನಿ. ಇರಿ, ನಾನು ಹೋಗಿ ತಗೊಂಡ್ಬರ್ತೀನಿ. ಯಜಮಾನ್ರೆ, ಫೋನ್ನ ನಾವು ಮಾತಾಡ್ತಾ ಕೂತಿದ್ವಲ್ಲ, ಅಲ್ಲೇ ಬಿಟ್ಬಿಟ್ಟಿದ್ದೆ. ಹೌದಾ? ಕುಡಿ.
ನನಗೆ ಆಟ ಆಡಿಸ್ತೋನೆ ಪಾರು ಫೋನ್ ತಗೊಂಡು ಮತ್ತೆ ಇಲ್ಲಿಡ್ಸಿದ್ದಾನೆ. ಯಜಮಾನ್ರೆ ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ ಪಾರು. ಪಾರು, ನಿನ್ ಓಲೆಯಲ್ಲಿ ಅದು ಯಜಮಾನ್ರೆ, ಲಚ್ಚಿ ಅವಳು ಎಲ್ಲ ಒಡವೆಗಳನ್ನೂ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿಸಿದ್ಮೇಲೆ ಎಲ್ಲ ಒಡವೆ ಹಾಕೊಂಡು ನೋಡು ಅಂದ್ಲು. ಅವಳೇ ನಂಗೆಲ್ಲ ಒಡವೆಗಳನ್ನೂ ಹಾಕಿದ್ಲು. ಆವಾಗ ಓಲೆ ಹಾಕ್ಬೇಕಾರೆ ಜುಮ್ಕಿನ ತೆಗೆದು ಪಕ್ಕಕ್ಕಿಟ್ಟಿದ್ದೆ. ಆಮೇಲೆ ಜುಮ್ಕಿ ಕಾಣಿಸ್ತಿಲ್ಲ. ಅದು ನಿಮ್ಮ ಹತ್ರ ಹೇಗೆ ಹೇಳೋದು ಅಂತ ಅನ್ಕೊಂಡಿದ್ದೆ. ಅಷ್ಟೊತ್ತಿಗೆ ನೀವೇ ನನ್ನ ಕೇಳಿದ್ರಿ. ಕ್ಷಮಿಸ್ಬಿಡಿ ಯಜಮಾನ್ರೆ. ಪಾರು, ಅದಕ್ಕೆ ಯಾಕೆ ಕ್ಷಮೆ ಕೇಳ್ತಾ ಇದೆಯಾ? ಈ ತರ ಜುಮ್ಕಿ ಕಳ್ದೋದ್ರೆ 1000 ಕೊಡಿಸ್ಬೋದು. ಆದ್ರೆ ನಿನ್ಗೇನ ನಿನ್ನ ಮನಸ್ಸಿಗೆ ಯಾಕೆ ಬೇಜಾರಾಗಿದೆ ಅಂತ ನನಗ್ ಗೊತ್ತು. ನಾನು ಹೇಳ್ತೀನಿ ಕೇಳು. ನಿನ್ನ ಹೆಂಡತಿಯಿಂದಾದ ಅವಮಾನಕ್ಕೋಸ್ಕರ ಅವಳನ್ನ ಹೊಸ ಪ್ರಾಡಕ್ಟಿನ ಮಾಡೆಲ್ ಆಗಿ ತಗೊಳಕ್ ಆಗ್ತಾ ಇಲ್ಲ. ಆ ಸ್ಥಾನಕ್ಕೆ ಬೇರೆ ಒಬ್ರು ಬರ್ತಾರೆ, ಆ ಸ್ಥಾನನ ಇನ್ನೊಬ್ರು ಕಿತ್ಕೊಂಡ್ಬಿಡ್ತಾರೆ ಅನ್ನೋ ಅಳುಕು ನಿನಗೆ ಅಲ್ವಾ? ಆ ಕಾರಣದಿಂದ ಅದ್ರ ಮೇಲಿರೋ ಕೋಪನ ಇವತ್ತು ಮೀಟಿಂಗಿಗೆ ಬರದೆ ರಿವೆಂಜ್ ತೀರಿಸ್ಕೊತಾ ಇದೀಯಾ ಅಲ್ವಾ? ಆಮ್ ಐ ರೈಟ್? ಇಲ್ಲ ಮಾತಾಡಬೇಡ. ಅಮ್ಮ, ಹಾಗೆಲ್ಲ ಮಾತಾಡ್ಬೇಡಿ ಅಮ್ಮ, ಪ್ಲೀಸ್ ಪ್ಲೀಸ್. ಸಾಕು. ಹಾಗೇನಾದ್ರೂ ಆದ್ರೆ ಅದು ಅವನ ಅವನತಿಗೆ ಕಾರಣ ಆಗುತ್ತೆ. ನೆನ್ಪಿಟ್ಕೋ. ಅಲ್ಲ ಯಜಮಾನ್ರೆ, ನನ್ನ ಹತ್ರ ಯಾಕೆ ಸುಳ್ಳು ಹೇಳಿದ್ರಿ? ಅಂದ್ರೆ ನೀವು ಮೀಟಿಂಗ್ ಹೋಗ್ಲಿಲ್ವಾ? ಮತ್ತೆ ಎಲ್ಲಿಗೆ ಹೋಗಿದ್ರಿ ಯಜಮಾನ್ರೆ? ಅದಿ ಏನಪ್ಪ ಇದಲ್ಲ? ನೀನು ಯಾಕೆ ಮೀಟಿಂಗ್ ಬರಲಿಲ್ಲ? ಏನು ಪ್ರಾಬ್ಲಮ್ ಆಯಿತು? ಅಲ್ಲ, ನೀನು ಬರ್ತೀಯ ಅಂತೇಳಿ ನಾವೆಲ್ಲ ಕಾಯ್ತಿದ್ವಿ ಗೊತ್ತಾ? ನೀನು ಬರ್ತಾ ಇರೋದಕ್ಕೆ ನಮ್ಗೆ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ? ಏನಾಯ್ತು ಹೇಳೋ. ಈ ರೀತಿ ಮಾಡಿರ್ತಾನಂದ್ರೆ ಏನೋ ಒಂದು ರೀಸನ್ ಇದ್ದೇ ಇರುತ್ತೆ. ಒಂದು ಚಿಕ್ಕ ಕೆಲಸನೂ ಅಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸೋನು ಇವತ್ತು ಇಷ್ಟು ಇಂಪಾರ್ಟೆಂಟ್ ಮೀಟಿಂಗು ಬಂದಿಲ್ಲ ಅಂದ್ರೆ ಏನೋ ಒಂದು ರೀಸನ್ ಇದ್ದೇ ಇರುತ್ತಲ್ವಾ? ಸದ್ಯಕ್ಕೆ ಎಲ್ಲರೂ ಸ್ವಲ್ಪ ಸುಮ್ಮನೆ ಇರಿ, ಅವ್ನ ಪಾಡ್ಕೊಂಡು ಬಿಟ್ಬಿಡಿ. ಬಿಸ್ನೆಸ್ ಲಾಸ್ ಮಾಡೋದ್ರಲ್ಲಿ ಸಕ್ಸಸ್ ಆಗ್ಲಿಲ್ಲ ಅಂದ್ರು ಮನ್ಸಿಗೆ ಯಾಕೋ
ನೆಮ್ಮದಿ ಇರಲಿಲ್ಲ ಅಂತ ದೇವಸ್ಥಾನಕ್ಕೆ ಹೋಗಿದ್ನಮ್ಮ. ಮಾಮ್, ಆಗಿರೋ ಘಟನೆನ ಇನ್ನೂ ಮನ್ಸಲ್ಲಿ ಇಟ್ಕೊಂಡು ಕೊರಗ್ತಿದ್ದೀರಾ? ಯಾರೋ ಗುರ್ತು ಪರಿಚಯ ಇಲ್ಲದೆ ಇರೋರು ಮನ್ಸಿಗೆ ನೋವು ಮಾಡಿದ್ರೆ ಏನೂ ಅನ್ಸಲ್ಲ. ಆದ್ರೆ ಹಿರಿ ಮಗ ಅನ್ನಿಸ್ಕೊಂಡು ಮಹಾನುಭಾವನೆ ತಾಯಿ ಮಾತಿಗೆ ಕಿಂಚಿತ್ ಬೆಲೆನೂ ಕೊಡ್ಲಿಲ್ಲ ಅಂದ್ರೆ ಮನ್ಸಿಗೆ ಬೇಜಾರಾಗಲ್ವಾ ಪ್ರೀತು? ನಿಜ ಮಾಮ್, ಆದ್ರೆ ಅದಕ್ಕೆ ಅಂತ ನೀವು ಊಟ ಬಿಟ್ಟು ಕೊರಗ್ತಕ್ಕ ಹೋದ್ರೆ ನಿಮ್ಮ ಆರೋಗ್ಯದ ಗತಿ ಏನಾಗಬಾರ್ದು ಹೇಳಿ ಮಾಮ್. ಹೆಚ್ಚಂದ್ರೆ ಏನ್ ಮಹಾ ಆಗುತ್ತೆ? ಹಾಸಿಗೆ ಹಿಡಿ ಅಷ್ಟೇ ತಾನೆ. ಹೋಗ್ಲಿ ಬಿಡು. ಪ್ಲೀಸ್ ಆ ರೀತಿ ಮಾತಾಡ್ಬೇಡಿ ಮಾಮ್. ನೀವು ಊಟ ಮಾಡಲ್ಲ ಅಂದ್ರೆ ನಾನು ಮಾಡಲ್ಲ. ಪ್ಲೀಸ್ ಮಾಮ್, ಪ್ಲೀಸ್ ಊಟ ಮಾಡಿ. ಬನ್ನಿ ಮಾಮ್, ಪ್ಲೀಸ್ ಊಟ ಮಾಡಿ. ಪ್ಲೀಸ್ ಮಾಮ್, ಬನ್ನಿ. ಆದ್ರೆ ಇವತ್ತು ವಹಿಸಿದ ಜವಾಬ್ದಾರಿನ ಇಷ್ಟೊಂದು ಸಮರ್ಥವಾಗಿ ನಿಭಾಯಿಸಿದೀಯ ನೋಡು. ಹೆಮ್ಮೆ ಅನ್ಸುತ್ತಪ್ಪ. ಆದ್ರೆ ನಾನು ಅಷ್ಟೊಂದು ನಂಬಿದ ಆದಿತ್ಯ ಇವತ್ತು ಇಷ್ಟು ಬೇಜವಾಬ್ದಾರಿಯಿಂದ ನಡ್ಕೊಂಡಿದ್ದಾನೆ ಅಂದ್ರೆ ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಅವನ್ ಬೇಜವಾಬ್ದಾರಿ ಬಗ್ಗೆ ಅವನ್ ಒಂಚೂರು ಪಶ್ಚಾತ್ತಾಪನೂ ಇಲ್ಲ. ಮದುವೆ ಆದ್ಮೇಲೆ ಗಂಡ್ಮಕ್ಳು ಬದಲಾಗ್ಬಿಡ್ತಾರೆ, ಅಮ್ಮನ ಮಾತು ಕೇಳಲ್ಲ ಅನ್ನೋದು ಅದೇ ವಿಷಯದಲ್ಲಿ ನಿಜ ಆಗೋಯ್ತು. ಆದ್ರೆ ನೀನು ಮದುವೆ ಆದ್ಮೇಲೆ ಜವಾಬ್ದಾರಿಯುತವಾಗಿ ನಡ್ಕೊಂಡಿದೀಯ. ಅದೇ ನಿನ್ನಲ್ಲೂ ಅವನಲ್ಲೂ ನಾನು ಕಂಡಿರೋ ವ್ಯತ್ಯಾಸ. ಕೆಲವು ಸಲ ನಂಬದವರು ಕೈ ಬಿಟ್ಬಿಡ್ತಾರೆ, ನಂಬದೆ ಪಕ್ಕಕ್ಕಿಟ್ಟೋರು ಕೈ ಹಿಡಿತಾರೆ ಅನ್ನೋದು ನನ್ನ ವಿಷಯದಲ್ಲಿ ಸಾಬೀತಾಗೋಯ್ತು. ಪ್ರೀತು, ಜವಾಬ್ದಾರಿ ಯಾವಾಗ ಬರುತ್ತೋ ಹೇಳಕ್ಕಾಗಲ್ಲ, ಹೇಗ್ ಬರುತ್ತೋ ಹೇಳಕ್ಕಾಗಲ್ಲ. ದೊಡ್ಡದಾಗಿರ್ಬಹುದು, ಚಿಕ್ಕದಾಗಿರ್ಬಹುದು, ವಹಿಸ್ಕೊಂಡ ಜವಾಬ್ದಾರಿನ ನ್ಯಾಯಯುತವಾಗಿ ಸಮರ್ಥವಾಗಿ ನಿಭಾಯಿಸಬೇಕು. ಆಯ್ತಾ? ಸರಿ ಮಾಮ್.
ನಂಬಿಕೆನಾ? ಹೌದು. ಅಖಿಲಮ್ಮ ನಿಮ್ಮ ಮೇಲಿಟ್ಟಿದ್ದ ನಂಬಿಕೆ ಎಲ್ಲಿ ಹೋಯ್ತು ಅನ್ನೋದಕ್ಕೆ ಕಾರಣ ಹುಡುಕ್ತಾ ಇದ್ದೀನಿ. ನನಗ್ ನೀವು 3 ಗಂಟೆ ಹಾಕಿದ್ರಿ. ಆ ಒಂದೊಂದು ಗಂಟು ಅಖಿಲಮ್ಮ ನಿಮ್ಮ ಮೇಲಿಟ್ಟಿದ್ದ ಪ್ರೀತಿ, ವಿಶ್ವಾಸ, ನಂಬಿಕೆನ ಕಳೆದು ಹಾಕ್ತಾ. ನಮ್ ಪ್ರೀತಿ ನಮ್ಮಿಬ್ರನ್ನ ಒಂದ್ ಮಾಡ್ತು. ಆದ್ರೆ ನಮ್ ಮದ್ವೆ ಒಬ್ಬ ತಾಯಿ ತನ್ನ ಮಗನ ಮೇಲಿಟ್ಟಿದ್ದ ನಂಬಿಕೆನ ಗಾಳಿಗೆ ತೂರೋ ಹಾಗೆ ಮಾಡ್ಬಿಡ್ತಾ. ಪಾರು, ಯಾಕೆ ಸುಮ್ಮನೆ ಏನೇನೋ ಮಾತಾಡಿ ಮನ್ಸು ಹಾಳು ಮಾಡ್ಕೋತಾ ಇದೀಯಾ? ನಾನು ಅಷ್ಟು ಯೋಚನೆ ಮಾಡದೇ ಇದ್ರೆ ತುಂಬಾ ಸ್ವಾರ್ಥಿ ಆಗ್ಬಿಡ್ತೀನಿ ಯಜಮಾನ್ರೆ. ಮಗನ್ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಅಮ್ಮ ಸೋಲ್ತಿದ್ದಾರೆ ಅಂತ ಅನ್ಕೊಳ್ಳೋ ಧೈರ್ಯ ನನಗಿಲ್ಲ. ಆದ್ರೆ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾನ್ ಸೋಲ್ತಿದ್ದೀನ ಅಂತ ಅನ್ನಿಸ್ತಾ ಇದೆ. ಪಾರು, ನೀನು ನನ್ನ ಅರ್ಥ ಮಾಡ್ಕೊಂಡಿಲ್ವಾ? ಯಾವ ಮಗಂಗೂ ತನ್ನ ತಾಯಿ ದೃಷ್ಟಿಲಿ ತಾನು ಕೆಟ್ಟೋನು ಅಂತ ಅನ್ನಿಸ್ಕೊಳ್ಳೋ ಆಸೆ ಇರಲ್ಲ. ಆದ್ರೆ ಇವತ್ ನನ್ನ ಮೈದ್ನನ್ ಮುಂದೆ ನಮ್ದೋರು ಕೈ ಕೊಡ್ತಾರೆ, ನಮ್ದೇ ಪಕ್ಕಕ್ಕಿಟ್ಟೋರು ಕೈ ಹಿಡಿತಾರೆ ಅಂತ ಅಂದ್ರು. ನೀವಿವತ್ತು ಬೇಜವಾಬ್ದಾರಿಯಿಂದ ನಡ್ಕೊಂಡಿರೋದಕ್ಕೆ ತುಂಬಾ ನೋವಾಗಿದೆ ಅಂತಾನು ಹೇಳಿದ್ರು. ಆದ್ರೂ ನೀವ್ಯಾಕೆ ಆಫೀಸ್ ಮೀಟಿಂಗ್ಗಿಂತ ಮುಖ್ಯವಾದ ಕೆಲಸ ಮಾಡೋದಕ್ಕೆ ಹೋಗಿದ್ದೆ ಅಂತ ಹೇಳಿದ್ರಿ. ನನ್ನ ಹತ್ರ ಹೇಳಿದ್ದನ್ನೇ ಅಮ್ಮನ ಹತ್ರ ಯಾಕೆ ಹೇಳಲಿಲ್ಲ? ಮುಂದೆ ನೀವು ಅಮ್ಮಂಗೆ ಸತ್ಯ ಹೇಳಿ ಅವ್ರು ಸಂಭ್ರಮ ಪಡೋದಕ್ಕಿಂತ ಇವತ್ತಮ್ಮ ನಿಮ್ಮೇಲಿಟ್ಟಿರೋ ನಂಬಿಕೆ ಕಳ್ಕೊಳ್ದಿರೋ ಹಾಗೆ ಮಾಡೋದು ದೊಡ್ಡದಲ್ವಾ ಯಜಮಾನ್ರೆ? ಪಾರು, ನಿಂಗೆ ನನ್ನ ಮೇಲೆ ನಂಬಿಕೆ ಇದೆ ತಾನೆ? ನಾನು ಹೇಳಿದ್ದಕ್ಕೆ ಇದಲ್ಲ ಯಜಮಾನ್ರೆ ಉತ್ತರ. ನೀನು ಹೇಳಿದಲ್ಲ ನನಗೆ ಅರ್ಥ ಆಯ್ತು. ಇವಾಗ ನಾನು ಕೇಳ್ತಾ ಇರೋದಕ್ಕೆ ಉತ್ತರ ಕೊಡು. ನಿನಗೆ ನನ್ನ ಮೇಲೆ ನಂಬಿಕೆ ಇದೆ ತಾನೆ? ಇದೆ ಯಜಮಾನ್ರೆ, ಅದು ಸಾಯೋವರೆಗೂ ಇರುತ್ತೆ. ಆದ್ರೆ ಪಾರು ಪ್ಲೀಸ್ ಹಾಗೆಲ್ಲ ಮಾತಾಡ್ಬೇಡ. ನನ್ನ ಮೇಲೆ ನಂಬಿಕೆ ಇದೆ ಅಂತ ಆಯ್ತು ತಾನೆ? ನೋಡು, ಅಮ್ಮ ಏನೋ ನನ್ನ ಮೇಲೆ ಬೇಜಾರಲ್ಲಿ ಒಂದೆರಡು ಮಾತಂದ್ರು, ಅದಕ್ಕೆ ತಲೆ ಕೆಡಿಸ್ಕೋಬೇಡ. ಉಪವಾಸ ಇದ್ದು ಮಲ್ಗಕ್ಕೆ ಹೋದವರು ಊಟ ಮಾಡಿದ್ರು ಅಂತ ನೆಮ್ಮದಿಯಾಗಿ ನಿದ್ದೆ ಮಾಡು. ಪಾರು, ಇನ್ನೂ ಇಲ್ಲೇ ನಿಂತಿದ್ಯಲ್ಲ, ಮಲ್ಗಲ್ವಾ? ನಿಮ್ ಮಾತು ಸದ್ಯಕ್ಕೆ ನನ್ನ ಬಾಯಿ ಕಟ್ಟಾಕ್ಬೋದು ಯಜಮಾನ್ರೆ, ಆದ್ರೆ ನನ್ನ ಮನ್ಸಿಗೆ ಸಮಾಧಾನ ತಂದ್ಕೊಡೋದಿಲ್ಲ. ಹೆಂಡ್ತೀರ್ನ ಸಮಾಧಾನ ಮಾಡೋದು ಒಂದೇ, ಹಿಮಾಲಯನ ಹತ್ತೋದು ಒಂದೇ. ಹಾಗಲ್ಲ ಯಜಮಾನ್ರೆ. ಪ್ಲೀಸ್, ನಂಗೆ ನಿದ್ದೆ ಬರ್ತಾ ಇದೆ, ಬಾ. ಸದ್ಯಕ್ಕೆ ಇದೊಂದು ಹೋಪ್ ನಮ್ಮ ಹತ್ರ ಇದೆ ಬ್ರೋ. ಇಲ್ಲಿ ಅಡ್ರೆಸ್ ಕಾಪಿ ಕೊಡು. ರಾಣ, ನಂಬರ್ 436, 2nd ಮೇನ್ ರೋಡ್, 13th ಕ್ರಾಸ್, ಸದಾಶಿವ್ ನಗರ್. ನನ್ನ ಪಾರನ್ನ ಕಿಡ್ನಾಪ್ ಮಾಡಿದೀನಿ ಅಂತ ನನಗೆ ಹೆದರ್ಸ್ತಾನ? ಇವತ್ತಿದೆ ಅವನ್ಗೆ. ಯಾರು ನಿಮ್ಮನ್ನ ಹೆದರ್ಸಿದ್ರು ಯಜಮಾನ್ರೆ? ನಿಮ್ಮನ್ನೇ ಕೇಳ್ತಾ ಇರೋದು, ಹೇಳಿ. ಇನ್ನೂ ಇಲ್ವಲ್ಲ? ಪ್ರೀತು, ಕ್ಲಿಯರ್ ಆಗ್ಲಿಲ್ವಾ? ಅದಕ್ಕೆ ಮರ್ತಿದಾರೆ. ಅದಕ್ಕೆ ಆಗಿದೆ, ಅದಕ್ಕೆ ನಾನೇ ಸಾಕ್ಷಿ. ಹೌದಾ? ಹ್ಞೂ ಅದ್ಗೆ ಬಾ ಬ್ರೋ, ಟೈಮ್ ಆಗುತ್ತೆ ಆಫೀಸ್ಗೆ. ನಿಂತ್ಕೊಳ್ಳಿ ಅಂದೆ. ಬ್ರೋಗೆ ಡ್ಯೂಟಿ ಟೈಮ್ ಆಗತ್ತೆ. ಹೂ ಪಾರು, ಪರವಾಗಿಲ್ಲ, ಇನ್ನ ನನ್ನ ಪ್ರಶ್ನೆಗೆ ಉತ್ತರನೇ ಸಿಕ್ಕಿಲ್ಲ. ನನ್ ಮೈದ್ನ ನಿಮ್ಮನ್ನ ಯಾವ ವಿಷಯಕ್ಕೆ ಹೆದರ್ಸಿದ್ರು ಅಂತ ಹೇಳಲೇ ಇಲ್ವಲ್ಲ ಯಜಮಾನ್ರೆ? ಓ ಹೌದಲ್ಲ? ನನ್ ಕೇಳಾಗ್ತಾ ಇಲ್ಲಪ್ಪ.
ನಕ್ಕು 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 ಸುಸ್ತಾಗೋಯ್ತು ಬ್ರೋ. ಪ್ರೀತು ನನಗೂ ಆಗ್ತಾ ಇಲ್ಲ. ಹೌದಾ, ಇರು ನೀರು ತರ್ತೀನಿ. ಪ್ರೀತು ಯಾಕೆ ಬ್ರೋ? ನನಗೆ ನೀರು ಬೇಡ ಪ್ರೀತು. ನನಗ್ ಬೇಕು ಬ್ರೋ. ನಿಂತ್ಕೊಳ್ಳಿ. ಹೇಳಿ ಅದಕ್ಕೆ. ಹೇಳ್ಬೇಕಾದವರು ಮೊದಲು ವಿಷಯ ಹೇಳಿ. ಓ ಬ್ರೋ, ಹೇಳು ಬ್ರೋ. ನಾನು ನಿನ್ನ ಏನಂತ ಹೆದರಿದ್ದೆ? ಹೇ ಇಲ್ಲಪ್ಪ, ನೀನೇ ಹೇಳೋ. ನಾನಾ? ಇಲ್ಲ ಇಲ್ಲ ಇಲ್ಲ, ನೀನೇ ಹೇಳು ಬ್ರೋ. ಪ್ರೀತು ಪ್ಲೀಸ್ ನೀನೇ ಹೇಳು ಪ್ರೀತು. ಇಲ್ಲ ಬ್ರೋ, ಪ್ಲೀಸ್ ನೀನೇ ಹೇಳು. ಅಲ್ಲ, ಯಾಕಿಬ್ರು ಹೀಗಾಡ್ತಾ ಇದ್ದೀರಾ? ಇಲ್ಲಿ ಏನ್ ನಡೀತಿದೆ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಒಂಥರ ವಿಚಿತ್ರ ಅನ್ನಿಸ್ತಾ ಇದೆ. ಸೇಮ್ ಟು ಸೇಮ್. ಅದಕ್ಕೆ ಅರ್ಥ ಆಗ್ಲಿಲ್ಲ. ಅರ್ಥ ಆಗೋ ತರ ಬೇಗ ಅದಕ್ಕೆ ಹೇಳು ಬ್ರೋ. ಅದನ್ನೇ ಯಜಮಾನ್ರೆ ಕೇಳ್ತಾ ಇರೋದಾಗ್ಲಿಂದ ಹೇಳಿ. ಹಾ ಹೊಳಿತು. ಏನ್ ಹೊಡಿತು ಯಜಮಾನ್ರೆ? ಐಡಿಯಾ. ಹೋಗ್ಬಾರೋ, ಅಣ್ಣ ತಮ್ಮರ ಮಧ್ಯೆ 1000 ಬರುತ್ತೆ ಹೋಗುತ್ತೆ, ಅದನ್ನೆಲ್ಲ ನೀ ಹೇಳ್ತಾ ಕೂರಕ್ಕಾಗತ್ತಾ? ಯಜಮಾನ್ರೆ ನೀವಾ ಹೀಗ್ ಮಾತಾಡ್ತಾ ಇರೋದು? ಸೂಪರು. ನನ್ಗೆ ಏನ್ ಹೇಳಿದೆ ಅಂದ್ರೆ, ಅಣ್ಣ ತಮ್ಮರ ಮಧ್ಯೆ ಯಾವ್ಯಾವ್ದೋ ವಿಷಯಕ್ಕೆ ಜಗಳ ಆಗ್ತಾನೆ ಇರುತ್ತೆ, ಅದನ್ನೆಲ್ಲ ನಿಂಗೆ ಹೇಳಕ್ಕಾಗತ್ತಾ? ಅದ್ ನಮ್ಮಿಬ್ರ ಮಧ್ಯೆ ಸೀಕ್ರೆಟ್ ಅಲ್ವಾ? ಹಾಗೆ ಹೇಳ್ದೆ ಅಷ್ಟೇ ಅಲ್ವಾ ಪ್ರೀತು? ಎಸ್ ಬ್ರೋ, 100%. ಪ್ರೀತು ಹೊರಡೋಣ. ಎಲ್ಲಿ ಬ್ರೋ? ಹೊರಗಡೆ ಕೆಲ್ಸದ ಮೇಲೆ ಹೋಗಿರೋ ನೀವು ಎಚ್ಚರಿಕೆಯಿಂದ ಇರಬೇಕು ಅನ್ನೋ ಕಾರಣಕ್ಕೆ ಈಗಲೇ ಫೋನ್ ಮಾಡಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಅರುಂಧತಿ ಎಷ್ಟು ಡೇಂಜರಸ್ ಅಂತ ನಿಮಗ್ ಗೊತ್ತು. ಆದ್ರೆ ರಾಣಾ ಅವಳ 2ರಷ್ಟು ಡೇಂಜರಸ್. ಯಾವ ಕೆಲಸ ಮಾಡೋದಕ್ಕೂ ಹಿಂದೆ ಮುಂದೆ ನೋಡೋರಲ್ಲ ಅವರು. ಅವ್ರ ಮನಸ್ಸು ಮಾಡಿದ್ರೆ ಎಂಥ ವಿನಾಶಕಾರಿ ಕೆಲಸನ ಬೇಕಾದ್ರೂ ಮಾಡಿಬಿಡ್ತಾರೆ. ಯಾರೋ ನೀವು? ಯಾಕೆ ನನ್ನನ್ನು ಹಿಡ್ಕೊಂಡಿದ್ದೀರಾ? ಬಿಡ್ರೋ. ಏಯ್, ಅದಕ್ಕೆಲ್ಲ ಹಿಡ್ಕೊಂಡಿರೋದು ನಿನ್ನ ಒದ್ದು ಒಳಗೆ ಹಾಕ್ಸೋದಕ್ಕೆ. ಯಾಕೆ? ನಾನೇ ತಪ್ಪು ಮಾಡ್ದೆ? ನಮ್ಮ ಅತ್ತಿಗೆನ ಕಿಡ್ನಾಪ್ ಮಾಡಿದ್ದೀನಿ ಅಂತ ನಮ್ಮ ಅಣ್ಣಂಗೆ ಟೆನ್ಷನ್ ಕೊಟ್ಟು ಆಟ ಆಡಿಸ್ದೆ. ಯಾಕೆ? ಏನಿನ್ ಉದ್ದೇಶ? ಹೇಳೋ, ಬಾಯ್ ಬಿಡೋ. ಬಾಯ್ ಬಿಡ್ತೀಯ? ಪ್ರೀತು ಹೇಳು, ಯಾರು ಯಾಕೆ ಕೆಲಸ ಮಾಡಿಸ್ದೆ? ಈ ಉದ್ದೇಶ ಏನು ಅಂತ ನನಗೆ ಗೊತ್ತಾಗ್ಬೇಕು. ಈ ಫೋನ್ ನಿಂದ ಅಲ್ವಾ? ಹೌದು. ಯಾರೋ ನೀನು? ನಿನ್ನಿಂದ ಯಾರಿದಾರದ? ಬಾಯ್ ಬಿಡು. ಬಾಯ್ ಬಿಡು. ನೋಡೋ, ನಿಮ್ ಬಾಯ್ ಬಿಡೋ ಥರ ಕಾಣ್ತಿಲ್ಲ. ನಿಮ್ಮ ಮನೇಲಿ ಬೇರೆ ಯಾರಿದಾರಂತ ನೋಡ್ಕೊಂಬರ್ತೀನಿ. ಹೆಂಡತಿ ಕಾಲ್ಗುಣ ಅನ್ನೋದನ್ನ ನೀವು ನಂಬ್ತಿರೋ ಅಲ್ವೋ ಗೊತ್ತಿಲ್ಲಕ್ಕ, ಆದ್ರೆ ನಾನಂತೂ ನಂಬ್ತೀನಿ. ಈ ಅರಸನ ಕೋಟೆಯಲ್ಲಿ
ಒಳ್ಳೆ ಕಾಲ್ಗುಣ ಅಂದ್ರೆ ಮೊದಲನೇದು ನೀವು, ಆಮೇಲೆ ನಾನು, ಆಮೇಲೆ ನಮ್ ಜನನಿ. ಪ್ರೀತುನಲ್ಲಿ ಒಳ್ಳೆ ಬದಲಾವಣೆ ಬಂದಿರೋದನ್ನ ನಾನು ನೋಡಿದ್ದೀನಿ. ಅದನ್ನ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಹಾಗೆ ನೀನು ನಮ್ಮನೆ ಸೊಸೆಯಾಗಿ ಬಂದ ಮೇಲೆ ಮೋಹನ್ನಲ್ಲೂ ಕೂಡ ತುಂಬ ಬದಲಾವಣೆಗಳಾಗಿವೆ. ಎಲ್ಲ ವೆಲ್ಕಮಿಂಗ್ ಬದಲಾವಣೆಗಳೇನೆ. ಅದೇ ಆದಿ ಪಾರ್ವತಿನ ಮದ್ವೆ ಆಗಿರೋದ್ರ ಬಗ್ಗೆ ಏನ್ ಹೇಳ್ತೀರಾ ಅಕ್ಕ? ಅವಶ್ಯಕತೆ ಇಲ್ಲದೆ ಇರೋ ವಿಷಯದ ಬಗ್ಗೆ ಚರ್ಚೆ ಬೇಡ ದಾಮಿನಿ. ಹೋಗ್ಲಿ ಬಿಡಿ ಅಕ್ಕ, ನೀವು ಅವ್ರ ಮದ್ವೆನೇ ಗಣನೆಗೆ ತಗೊಂಡಿಲ್ಲ ಅಂದ್ಮೇಲೆ ಸೊಸೆ ಕಾಲ್ಗುಣದ ಬಗ್ಗೆ ನಾನು ಯಾಕೆ ಮಾತಾಡ್ಲಿ? ನನ್ಗೇನೋ ಒಂದು ಪ್ರಶ್ನೆ ಬಂತು, ಕೇಳಿದೆ, ಉತ್ತರ ಸಿಗ್ಲಿಲ್ಲ. ಆದ್ರೆ ಒಂಥರ ಸಮಾಧಾನ ಆಯ್ತು ಅಕ್ಕ. ಬರ್ತೀನಕ್ಕ. ಮದುವೆ ಆಗೋ ಮುಂಚೆ ಇದ್ದ ಜವಾಬ್ದಾರಿಯುತ ಸ್ವಭಾವ ಮದುವೆ ಆದ ಮೇಲೆ ಬದಲಾಗಬಾರ್ದು. ಸಾರ್, ಯಾರೋ ನನ್ನ ಫೋನ್ದು ಪಾಸ್ವರ್ಡ್ ಚೇಂಜ್ ಮಾಡ್ಬಿಡ್ಯಾರ ಸಾರ್. ಇದನ್ನ ನಾವು ನಂಬಬೇಕು ಅಲ್ವಾ? ನಾನೇ ಸುಳ್ಳು ಹೇಳಿ ಸರ್. ನನ್ನ ಹೆಂಡತಿ ಡೇಟ್ ಆಫ್ ಬರ್ತಿದ್ದೆ ಪಾಸ್ವರ್ಡ್ ಹಾಕಿಟ್ಟಿದ್ದೆ ನೋಡಿ. ಎಷ್ಟು ಸಲ ಹೊಡೆದ್ರು ಅದು ಓಪನ್ ಆಗ್ತಿಲ್ಲ. ನಂದು ನನ್ನ ಹೆಂಡತಿ ಫೋಟೋಸ್ ಎಲ್ಲ ಡಿಲೀಟ್ ಮಾಡ್ಬಿಟ್ಟಿದ್ದಾನೆ ಅನ್ಸುತ್ತೆ ಸಾರ್. ನಗೋ ಹೆಂಗಸರ್ನ ಅಳೋ ಗಂಡಸರ್ನ ನಂಬಾರ್ದು ಅಂತ ಹೇಳ್ತಾರೆ ಸಾರ್. ಗಂಡ್ಸಾದ್ರೇನು ಹೆಂಗ್ಸಾದ್ರೇನು ಎಮೋಷನ್ಸ್ನೆಲ್ಲ ಹೆಂಗೆ ಕಂಟ್ರೋಲ್ ಮಾಡಕ್ಕಾಗತ್ತೆ ಸಾರ್? ಹೌದಾ? ಅಯ್ಯೋ, ಫೋಟೋಸ್ ಎಲ್ಲ ಹೋಗ್ಬಿಟ್ಟಿರತ್ತಲ್ಲಪ್ಪ. ಮಾತಾಡು. ಏನ್ ಅದು? ವಾಯ್ಸ್ ಚೇಂಜಿಂಗ್ ಆ್ಯಪ್. ನನ್ನ ವಾಯ್ಸು ಯಾರಿಗೂ ಗೊತ್ತಾಗಬಾರ್ದು ಅಂತ ಆಪ್ ಕಂಡಿಡಿದಾರೆ, ವಾಯ್ಸ್ ಆಪ್. ಅದ್ರ ಮುಖಾಂತರ ನಾನು ಅವನ ಹತ್ರ ಮಾತಾಡ್ತಾ ಇದ್ದೀನಿ. ಮಾತಾಡು. ಲೇ ರಾಣಿ, ನನ್ ಫೋನ್ 4 ದಿನದಿಂದ ಕಳ್ದೋಗ್ಬಿಟ್ಟು ಇವಾಗ ಸಿಕ್ಕಿದ ಕಣೆ. ಅದ್ರಲ್ಲಿ ನಾವು ಪ್ರೀತಿಯಿಂದ ತೆಗೆಸ್ಕೊಂಡ್ರು ಫೋಟೋಸ್ ಎಲ್ಲ ಡಿಲೀಟ್ ಆಗೋಗಿರ್ಬೋದು ಅನ್ಸುತ್ತೆ ಕಣೆ. ನೀನು ಫೋನ್ ನೋಡಿದ್ಮೇಲೆ ಆ ಫೋಟೋಸ್ ಇಲ್ಲ ಅಂದ್ರೆ ನನ್ನ ಬೈಬೇಡ್ವೆ ರಾಣಿ, ಬೈಬೇಡ್ವೆ. ರಾಣಿ, ನನ್ ಫೋನ್ 4 ದಿನದಿಂದ ಕಳ್ದೋಗ್ಬಿಟ್ಟು ಇವಾಗ ಸಿಕ್ಕಿದ ಕಣೆ. ಅದ್ರಲ್ಲಿ ನಾವು ಪ್ರೀತಿಯಿಂದ ತೆಗೆಸ್ಕೊಂಡ್ರು ಫೋಟೋಸ್ ಎಲ್ಲ ಡಿಲೀಟ್ ಆಗೋಗಿರ್ಬೋದು ಅನ್ಸುತ್ತೆ ಕಣೆ. ನೀನು ಫೋನ್ ನೋಡಿದ್ಮೇಲೆ ಆ ಫೋಟೋಸ್ ಇಲ್ಲ ಅಂದ್ರೆ ನನ್ನ ಬೈಬೇಡ್ವೆ. ನನಗ್ ಫೋನ್ ಮಾಡ್ದವನ್ ವಾಯ್ಸು ಇಷ್ಟು ಸಾಫ್ಟ್ ಆಗಿರಲಿಲ್ಲ ಪ್ರೀತು, ತುಂಬಾ ಹಾರ್ಷ್ ಆಗಿತ್ತು. ಇವ್ರನ್ನ ನೋಡಿದ್ರೆ ಹಾಗೆ ಕಾಣಿಸಲ್ಲ.
ಕೈ ಚಿವುಟಿ ಒಮ್ಮೆ ನೋಡಿಕೊಳ್ಳಲೇನು. ಹೇಳಿ ಮ್ಯಾಮ್. ಪ್ರೀತು, ಇವತ್ತು ಆಫೀಸಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಮಾಡೋದಿದೆ. ಹೌದಾ? ಏನ್ ಮ್ಯಾಮ್ ಅದು? ಆಗ್ಬೇಕಾಗಿರೋ ಎಲ್ಲ ಮೀಟಿಂಗು ಆಗಿದೆ. ಇದು ಬರೀ ಮೀಟಿಂಗ್ ಮಾತ್ರ ಅಲ್ಲ, ಡಿಸಿಸಿವ್ ಮೀಟಿಂಗ್. ಇವತ್ತು ಆಫೀಸಿಗೆ ನೀನು, ನಿಮ್ಮ ಅಣ್ಣ ಮತ್ತು ಮೋಹನ್ 3 ಜನ ಬರಬೇಕು. ನಿಮ್ಮ ಮುಂದೆ ನಾನು ಡಿಸಿಷನ್ ಅನ್ನ ಹೇಳ್ತೀನಿ. ನನ್ ಮನಸ್ಸು ಸರಿ ಇಲ್ಲ ಅಂತ ದೇವಸ್ಥಾನಕ್ಕೆ ಹೋಗೋದೋ ಅಥವಾ ಇನ್ನೆಲ್ಲಿಗೋ ಹೋಗಿ ಕೂತ್ಕೊಂಡು ಮೀಟಿಂಗಿಗೆ ಬರದೆ ಹೋದ್ರೆ ಚೆನ್ನಾಗಿರಲ್ಲ. ಇವರೆಲ್ಲರೂ ಆಫೀಸಿಗೆ ಬರೋ ತರ ನೋಡ್ಕೊಳ್ಳೋದು ನಿನ್ ಜವಾಬ್ದಾರಿ ಪ್ರೀತು. ಅಕ್ಕ, ನಾನು ಬರ್ಬೇಕಾ? ಈಗ್ಲೇ ಹೋಗಿ ರೆಡಿ ಆಗ್ಬಿಡ್ಲಾ? ಬೇಡ ದಾಮಿನಿ, ಅಲ್ಲಿ ನಿನಗ್ ಸಂಬಂಧಪಟ್ಟ ವಿಷಯ ಏನು ನಡೆಯುವಂಥದ್ದಿಲ್ಲ. ನೀನ್ ಬರೋ ಅವಶ್ಯಕತೆ ಇಲ್ಲ. ಬರ್ಬೇಕಾದವರು ಬಂದ್ರೆ ಸಾಕು. ಯಾವ ವಿಷಯದ ಬಗ್ಗೆ ಅನೌನ್ಸ್ಮೆಂಟ್ ಅಂತ ತಿಳ್ಕೊಬೋದಮ್ಮ? ಹೇಗೂ ಆಫೀಸಿಗೆ ಬರ್ತಿರಲ್ಲ, ಅಲ್ಲೇ ಎಲ್ರ ಮುಂದೆ ವಿಷಯನ ಹೇಳ್ತೀನಿ. ಇಲ್ಲೇ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸರಿ ಮಾಮ್. ಮೀಟಿಂಗ್ ಇರೋದು 10:30. ಆದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮುಂಚಿತವಾಗಿ ನನಗೆ ಸ್ವಲ್ಪ ಕೆಲಸ ಇರೋದ್ರಿಂದ ನಾನು ಬೇಗನೆ ಹೋಗಿದ್ದೆ. ಆಮೇಲೆ ನೀವು ಸಮಯಕ್ಕೆ ಸರಿಯಾಗಿ ಬನ್ನಿ. ಓಕೆ ಮಾಮ್. ಜಯ, ಅಲ್ಲ, ಈ ಅಖಿಲಾಂಡೇಶ್ವರಿ ತಲೆಯಲ್ಲಿ ಏನ್ ಓಡ್ತಿದೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಆಫೀಸಿಗೆ ಹೋಗ್ತಿದ್ದಾಳೆ, ಆದ್ರೆ ದಾಮಿನಿ ಕರ್ಕೊಂಡು ಹೋಗ್ತಿಲ್ಲ. ದಾಮಿನಿ ಹೋಗ್ಲಿಲ್ಲ ಅಂದ್ರೆ ಅಲ್ಲಿ ನಡೆಯೋ ವಿಷಯ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಗೊತ್ತಾಗತ್ತೆ, ಆದ್ರೆ ಲೇಟ್ ಆಗ್ಬೋದು. ಅಲ್ಲಮ್ಮ, ಈ ಮನೇಲಿ ಏನೇನ್ ನಡೀತಿದೆ ಅಂತ ನೀನ್ ಸ್ವಲ್ಪ ತಿಳ್ಕೋಬೇಕು ತಾನೆ. ಇಲ್ಲ ಅಂದ್ರೆ ಎಲ್ರು ನಿನ್ನ ಚಪ್ಪಿ ಬಿಡೋ ಜಾಗದಲ್ಲಿ ಬಿಟ್ಬಿಡ್ತಾರೆ. ಈಗಂತದ್ ಏನಾಯ್ತು ಅಂತ ಹೀಗ್ ಮಾತಾಡ್ತಿದ್ದೀರಾ? ಇನ್ನೇನ್ ಆಗ್ಬೇಕು? ಆ ಪಾರ್ವತಿ ನಿನ್ನ ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ. ಆ ಸ್ಪೀಡ್ ಆಗಿರೋ ಗಾಡಿನ ನೀನ್ ಸ್ಪೀಡ್ ಆಗಿ ಹೋಗಿ ಓವರ್ಟೇಕ್ ಮಾಡೋದ್ ಯಾವಾಗ? ಅದ್ ಇವ್ರಿಗೆ ಗೊತ್ತು. ಚಿಕ್ಕತ್ತೆ, ಏನ್ ವಿಷಯ ಅಂತ ಸ್ವಲ್ಪ ಬಿಡಿಸಿ ಹೇಳಿ. ಸರಿಯಾಗಿದ್ದಾರೆ ಅವರಿಬ್ರು ಗಂಡ ಹೆಂಡತಿ. ಭಾವ ಮತ್ತೆ ಪಾರ್ವತಿ ಅವರ ಮತ್ತಿನ್ಯಾರ ಬಗ್ಗೆ ಮಾತಾಡ್ಲಿ? ಆ ಆದಿತ್ಯ ಇಷ್ಟು ವರ್ಷ ಪ್ರೀತು ಎಲ್ಲಿ ನನ್ನನ್ನು ಓವರ್ಟೇಕ್ ಮಾಡ್ಬಿಡ್ತಾನೋ ಅಂತ ಅವನಿಗೆ ಬೆಳೆಯೋಕ್ ಅವಕಾಶನೇ ಕೊಡದೆ ಎಲ್ಲಾ ಜವಾಬ್ದಾರಿನೂ ತಾನೊಬ್ಬನೇ ಹೆಗಲ್ ಮೇಲೆ ಹಾಕೊಂಡು ಎತ್ತಿನ ತರ ನಿಭಾಯಿಸ್ದ. ಅದಕ್ಕೆ ಅಕ್ಕನ್ಗೆ ಇಷ್ಟು ವರ್ಷ ಪ್ರೀತು ಟ್ಯಾಲೆಂಟ್ ಏನು, ಅವನ್ ಕೆಪಾಸಿಟಿ ಏನು ಅಂತ ಗೊತ್ತೇ ಆಗ್ಲಿಲ್ಲ.
ಮೊನ್ನೆ ಒಂದ್ 2-3 ದಿನ ಆದಿ ಆಫೀಸಿಗೆ ಹೋಗದೆ ಇದ್ದಿದ್ದಕ್ಕೆ ಪ್ರೀತು ಟ್ಯಾಲೆಂಟ್ ಏನು ಅಂತ ಅಕ್ಕನ್ಗೆ ಗೊತ್ತಾಯ್ತು. ಅದು ನಿನ್ನೆ ಮೊನ್ನೆ. ಅಷ್ಟರಲ್ಲಿ ಆ ಬುದ್ಧಿವಂತ ಆದಿತ್ಯ ಹೆಂಡತಿ ಮಾತು ಕೇಳ್ಕೊಂಡು ತಲೆ ಆಡಿಸಿ ಎಚ್ಚೆತ್ಕೊಂಡ್ಬಿಟ್ಟಿದ್ದಾನೆ. ಇವತ್ತು ತಿಂಡಿನೂ ತಿಂದೆ ಆಫೀಸ್ಗೆ ಹೋಗಿದ್ದಾನೆ, ಗೊತ್ತಾ? ಪ್ರೀತುನು ತಿಂಡಿ ತಿಂದೆ ಬಾವನ್ ಜೊತೆ ಹೋಗಿದಾನಲ್ಲ. ಅಲ್ಲೇ ನೀನು ಹಳ್ಳಕ್ ಬಿದ್ದಿರೋದು. ಈಗ ಆಫೀಸಿಗೆ ಪಾರ್ವತಿನೂ ಹೋಗ್ತಾ ಇದ್ದಾಳೆ. ಪಾರ್ವತಿ ಅವ್ರ ಆಫೀಸಿಗೆ ಹೋಗ್ತಿದಾರ? ಅವ್ರು ಯಾಕೆ ಹೋಗ್ತಿದಾರೆ? ಯಾಕೆಂದ್ರೆ ತನ್ನ ಪ್ರೀತಿಯ ಗಂಡ ತಿಂಡಿ ತಿಂದೆ ಆಫೀಸ್ಗೆ ಹೋಗಿದಾನಲ್ಲ, ಅದಕ್ಕೆ ಅವನಿಗೆ ತಿಂಡಿ ಕೊಡೋದಕ್ ಹೋಗಿದ್ದಾಳೆ. ಅದ್ರ ಜೊತೆಗೆ ಒಂದ್ ಚೂರು ಪಾರು ನಿನ್ ಗಂಡಂಗೆ ಎಸಿತಾಳೆ, ಅವನದನ್ನ ಹಾಯ್ಕೊಂಡು ತಿಂತಾನೆ. ಈಗ ನೀನೇನ್ ಮಾಡ್ತೀಯ ಹೇಳು? ಈಗ್ಲೇ ಪ್ರೀತಿಗೆ ಫೋನ್ ಮಾಡಿ ಅವ್ರು ತಂದಿರೋ ತಿಂಡಿನ ತಿನ್ಬೇಡ ಅಂತ ಹೇಳ್ತೀನಿ. ಅದಕ್ಕೆ ನೀನ ದಡ್ಡಿ ಅಂತ ನಾನು ಹೇಳೋದು. ಯಾವ ವಿಷಯನ ಹೆಂಗ್ ಹ್ಯಾಂಡಲ್ ಮಾಡ್ಬೇಕಂತ ಗೊತ್ತಿಲ್ವಲ್ಲ ನಿನ್ಗೆ. ಅವಳು ಆಫೀಸ್ಗೆ ಬರೀ ತಿಂಡಿ ತಗೊಂಡು ಹೋಗಿಲ್ಲ. ನನ್ ಗಂಡ ತಿಂಡಿನೇ ತಿಂದೆ ಆಫೀಸಲ್ಲಿ ಕೆಲಸ ಮಾಡ್ತಿದ್ದಾನೆ, ಅದಕ್ಕೆ ಹೆಂಡತಿಯಾಗಿ ನಾನೂ ಸಾಥ್ ಕೊಡ್ತಾ ಇದ್ದೀನಿ. ಇಬ್ರು ಸೇರಿ ಕಂಪ್ನಿನ ಬೆಳೆಸೋದಕ್ಕೆ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಿದೀವಿ ಅಂತ ಅಕ್ಕನ್ ಕಣ್ಣಲ್ಲಿ ತೋರಿಸ್ಕೊಂಡು ಅಕ್ಕನ್ಗೆ ಇಂಪ್ರೆಸ್ ಮಾಡಕ್ ಹೋಗಿದ್ದಾಳೆ. ಈಗ ನಾನು ಏನ್ ಮಾಡ್ಲಿ? ಇದ್ ಬಂದ್ ಕೆಲ್ಸನೆಲ್ಲ ಬಿಟ್ಟು ಹೆಂಡತಿ ಸೆರಗಿಡ್ಕೊಂಡು ಊರೆಲ್ಲ ಸುತ್ತು ಅವನಿಗೆ ಅವಳು ತಿಂಡಿ ತಗೊಂಡ್ ಹೋಗ್ತಾ ಇರುವಾಗ ನೀನು ನಿನ್ ಗಂಡನ್ಗೆ ಯಾಕೆ ತಿಂಡಿ ತಗೊಂಡ್ ಹೋಗ್ಬಾರ್ದು? ಅಕ್ಕನ ದೃಷ್ಟಿಯಲ್ಲಿ ನಿನ್ ಕಡೆ ತಕ್ಕಡಿ ತೂಕ ಜಾಸ್ತಿ ಇದೆ, ಅದನ್ನ ಇನ್ನೂ ಜಾಸ್ತಿ ಮಾಡ್ಕೋಬೇಕು, ಕಮ್ಮಿ ಮಾಡ್ಕೋಬಾರ್ದು ಜನನಿ. ಈಗ ನೋಡು, ಆ ಪಾರ್ವತಿ ನಿನಗೆ ಹೇಳ್ದೆ